ಬೇಸಿಗೆ ಬಂತೆಂದ್ರೆ ಸಾಕು ಚರ್ಮದ ರಕ್ಷಣೆ ಹಾಗೂ ಕೂದಲಿನ ರಕ್ಷಣೆ ತುಂಬಾ ಮುಖ್ಯ. ಬೇಸಿಗೆಯಲ್ಲಿ ಓಡಾಡಿದ್ರೆ ಚರ್ಮ ಕಪ್ಪಗಾಗುತ್ತದೆ, ಬೆವರಿನಿಂದ ಕೂದಲು ಹಾಳಾಗುತ್ತದೆ. ಇದರಿಂದ ಚರ್ಮದ ರಕ್ಷಣೆಯನ್ನ ನಾವು ಕಾಪಾಡಿಕೊಳ್ಳುವುದು, ಮುಖದ ಕಾಂತಿಗೆ ಸ್ಕಿನ್ ಕ್ರೀಮ್ ಹಾಗೂ ಲೋಷನ್ಗಳನ್ನ ಉಪಯೋಗಿಸುವುದು ತುಂಬಾ ಮುಖ್ಯ. ಇದು ಸ್ಕಿನ್ ಟ್ಯಾನ್ ಆಗುವುದನ್ನ ತಡೆಗಟ್ಟಿ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತದೆ. ಕೂದಲಿನ ಸೌಂದರ್ಯವೂ ಅಷ್ಟೇ. ಪ್ರತಿದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಕೂದಲನ್ನ ಬಿಸಿಲಿನ ಝಳದಿಂದ ರಕ್ಷಿಸಬಹುದು. ಶಾಂಪೂ ಹಾಕಿಕೊಂಡು ಸ್ನಾನ ಮಾಡಿದ್ರೆ ಯಾವ ತೊಂದರೆಯೂ ಬರದು. ಬೇಸಿಗೆಯಲ್ಲಿ ಎಣ್ಣೆಯಿಂದ ಹೆಡ್ ಮಸಾಜ್ ಮಾಡಿದ್ರೆ ಕೂದಲು ಉದುರುವುದು ತಡೆಗಟ್ಟಬಹುದು. ಸ್ಕಿನ್ನಲ್ಲಿ ಇವಾಗ ಏನಾಗುತ್ತೆ ಅಂದರೆ ಸಮ್ಮರಿಗೆ ತುಂಬ ಟ್ಯಾನ್ ಆಗುತ್ತೆ. ಸೊ ಟ್ಯಾನ್ ನಾವು ಹೆಂಗೆ ಮುಂಚೆನೇ ಅವಾಯ್ಡ್ ಮಾಡ್ಬೋದು ಅಂದರೆ ಮಾಯಿಶ್ಚರ್ ಯುವರ್ ಸ್ಕಿನ್ ಡೈಲಿ. ನೀವು ಸಮ್ಮರ್ ಬಂದ ತಕ್ಷಣ ಮಾಯಿಶ್ಚರ್ ಬೇಡ ಅಂತ ಬಿಟ್ಬಿಡ್ತೀರಾ. ಮಾಯಿಶ್ಚರ್ ಯಾವತ್ತೂ ಬಿಡಬೇಡ್ದು, ಮಾಯಿಶ್ಚರ್ ಹಚ್ತಾನೆ ಇರ್ರಿ. ದೆನ್ ಲೇಟರ್ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಅಂತೂ ಇವಾಗ ಸಮ್ಮರಲ್ಲಿ ತುಂಬ ಕಂಪಲ್ಸರಿ. ಸೊ ಸನ್ಸ್ಕ್ರೀನ್ ಅಂತೂ ಹಚ್ಚಲೇಬೇಕು ನೀವು. ಆಮೇಲೆ ನೋಡಿಕೊಂಡು ನಿಮ್ಮ ಸ್ಕಿನ್ ಯಾವ ಥರ ಟ್ಯಾನ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಟ್ಯಾನ್ ಆಗುತ್ತೆ ಅಂತ ನೋಡಿಕೊಂಡು SPF ಕರೆಕ್ಟಾಗಿ ಚೂಸ್ ಮಾಡಿ. ಹೈಯರ್ SPF ವಿಲ್ ಬಿ ಮೋರ್ ಬೆಟರ್. ಸನ್ಸ್ಕ್ರೀನು ಮತ್ತು ಮಾಯಿಶ್ಚರೈಸರು ಎರಡೂ ಕಂಪಲ್ಸರಿ ಸಮ್ಮರಲ್ಲಿ. ಅಂದರೆ ಅದು ಟ್ಯಾನ್ ಆಗೋದು ನಿಮಗೆ ಸ್ಟಾಪ್ ಮಾಡುತ್ತೆ. ಸ್ವಲ್ಪರ ಮಟ್ಟಿಗೆ ಟ್ಯಾನ್ ಆದರೂ ಸಹ ದಟ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ದ ಸನ್ ರೇಸ್. ಮತ್ತು ಈಗ ನೀವು ಹೊರಗಡೆ ಹೋಗಬೇಕಾದ್ರೆ 2 ಗ್ಲಾಸ್ ನೀರು ಕುಡಿದು ನೀವು ಹೊರಗಡೆ ಹೋದರೆ ಟ್ಯಾನ್ ಸ್ವಲ್ಪ ಕಡಿಮೆ ಆಗುತ್ತೆ. ಟ್ಯಾನ್ ಆಗಲ್ಲ ನಿಮಗೆ. ಸ್ವೆಟ್ ಆದರೂ ಸಹ ಯು ವೋಂಟ್ ಗೆಟ್ ಟ್ಯಾನ್. ಯೂಶ್ವಲಿ ಪ್ರಿಫರ್ ಮಾಡೋದು ಡಾಕ್ಟರ್ಸ್ ಎಲ್ಲ ಸಮ್ಮರಲ್ಲಿ ಸ್ವಲ್ಪ ನೀರು ಜಾಸ್ತಿ ಕುಡೀರಿ ಅಂತ. ನೀರು ಚೆನ್ನಾಗಿ ತೊಗೊಳ್ಳಿ, ಜ್ಯೂಸ್ ಕುಡೀರಿ, ಫ್ರೂಟ್ ಜ್ಯೂಸಸ್ ಕುಡೀರಿ, ಲೆಮನ್ ಜ್ಯೂಸ್ ಕುಡೀರಿ. ಎಷ್ಟಾಗುತ್ತೋ ಅಷ್ಟೇ. ಎಷ್ಟು ನೀವು ವಾಟರ್ ಕಂಟೆಂಟ್ ನೀವು ತೊಗೊತೀರೋ ಯೋರ್ ಬಾಡಿ ವಿಲ್ ಬಿ ಹೆಲ್ದಿ ಆ್ಯಂಡ್ ಯೋರ್ ಸ್ಕಿನ್ ಆಲ್ಸೋ ವಿಲ್ ಗ್ಲೋ. ಸೈಮಲ್ಟೇನಿಯಸ್ಲಿ ಹೇರ್ ಆಲ್ಸೋ. ಹೇರಲ್ಲಿನೂ ನೀವೇನಾಗುತ್ತೆ, ತುಂಬ ಬಿಸಿಲಿದ್ದಾಗೆ ನೀವು ಫುಲ್ ಫ್ರೀಸಿಯಾಗಿ ಬಿಟ್ಕೊಂಡು ಹೋದರೆ ತುಂಬ ಸ್ಪ್ಲಿಟ್ಸ್ ಆಗುತ್ತೆ. ಸೊ ಅದರಲ್ಲಿ ನೀವು ಎವ್ರಿ ಡೇ ಇಫ್ ಯು ಟೇಕ್ ಬಾತ್ ಆಲ್ಸೋ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಶ್ಯಾಂಪು ಹಚ್ಕೊಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇದು ಮಾತ್ರ ಮಾಯಿಶ್ಚರ್ ಬೇಕು ಅಂದರೆ ಯು ಹ್ಯಾವ್ ಟು ಅಪ್ಲೈ ಕಂಡೀಷ್ನರ್ ಆ್ಯಂಡ್ ಇಫ್ ಪಾಸಿಬಲ್ ಹೊರಗಡೆ ಹೋಗಬೇಕಾದ್ರೆ ಸಿರಮ್ ಈಸ್ ಕಂಪಲ್ಸರಿ. ಸಿರಮ್ಸ್ ಹಾಕ್ಕೊಂಡು ನೀವು ಹೊರಗಡೆ ಹೋದರೆ ನಿಮಗೆ ಸ್ಪ್ಲಿಟ್ ಎಂಡ್ಸ್ ಆಗೋಲ್ಲ, ಹೇರ್ ಫಾಲ್ ಜಾಸ್ತಿ ಆಗೋಲ್ಲ. ಆಮೇಲೆ ಈಗ ಸಮ್ಮರಿಗೆ ತುಂಬ ಬೆವೀತೀರಾ, ಬೆವ್ತಾದ್ಮೇಲೆ ತುಂಬ ಡಸ್ಟ್ ಎಲ್ಲ ಹೊರಗಡೆ, ಇವಾಗ ಪಲ್ಯೂಷನ್ ಜಾಸ್ತಿ, ಎಲ್ಲ ಡಸ್ಟ್ ಎಲ್ಲ ಕುತ್ಕೊಳತ್ತೆ ಮುಖದ ಮೇಲೆ, ಹೇರ್ ಮೇಲೆ. ಸೊ ನೀವು ಯಾವ ಥರ ನೀವು ನೀಟಾಗಿ ಅದನ್ನು ಇಟ್ಕೊತೀರೋ ಅದರಿಂದ ನಿಮ್ಗೆ ಇನ್ಫೆಕ್ಷನ್ನು ಕಡಿಮೆ ಆಗುತ್ತೆ. ಅದಕ್ಕೆ ಡೈಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಹೇರ್ ವಾಶ್ ಮಾಡ್ಕೊಂಡು ಶ್ಯಾಂಪೂ ಏನು ಡೈಲಿ ಯೂಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಿಫೋರ್ ದ್ಯಾಟ್ ಯೂಸ್ ಆಯಿಲಿಂದ ಮಸಾಜ್ ಮಾಡಿಕೊಂಡು ಆಮೇಲೆ ನೀವು ಶ್ಯಾಂಪೂ ಯೂಸ್ ಮಾಡಿ. ದೆನ್ ಲೇಟರ್ ಕಂಡೀಷ್ನರ್ ಆ್ಯಂಡ್ ದೆನ್ ಸಿರಮ್. ಈಗ ಬೇಸಿಗೆಯಲ್ಲೂ ನೀವು ಹೊರಗಡೆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಲೇಬೇಕಾಗತ್ತೆ. ಸೊ ಎಷ್ಟು ಮೇಕಪ್ ಹಾಕಿದರೂ ಮೇಕಪ್ ಒಂದೊಂದು ಸತಿ ನಿಂತ್ಕೊಳಲ್ಲ. ಸಮ್ಮರಲ್ಲಿ ಹ್ಯುಮಿಡಿಟಿ ಇರೋದ್ರಿಂದ ಒಂದಿಷ್ಟು ಇಳ್ದೋಗ್ಬಿಡತ್ತೆ, ಬೆವೀತೀರಾ, ಬಂದುಬಿಡತ್ತೆ. ಸೊ ಇಫ್ ಯುವರ್ ಸ್ಕಿನ್ ಇಸ್ ಗುಡ್ ಯು ಕ್ಯಾನ್ ಮ್ಯಾನೇಜ್ ಇಟ್ ಎನಿ ಹೌ. ಇಟ್ ಶುಡ್ ಬಿ ಲೈಕ್ ಏನೇನು ನೀವು ಮೇಕಪ್ ಹಾಕ್ಕೊಂಡ್ರೂ ಸಹ ಸ್ಕಿನ್ ಚೆನ್ನಾಗಿದ್ದರೆ ನೀವು ಏನು ಮೇಕಪ್ ಹಾಕ್ಕೊಂಡೇ ಇರಿ, ಹಾಕಿದ್ರಿ ಎಲ್ಲನೂ ಚೆನ್ನಾಗಿ ಕಾಣುತ್ತೆ. ಇಷ್ಟೋ ತನಕ ನಾನು ಹೇಳಿದ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊತೀನಿ. ನಾನೇನು ಜಾಸ್ತಿ ಏನು ಅದು ಕಾಸ್ಟ್ಲಿದು ಅದು ತೊಗೊಳ್ಳಿ ಅಂತ ಏನೂ ಹೇಳಿಲ್ಲ. ದಿಸ್ ಇಸ್ ಜಸ್ಟ್ ಅ ಹೋಮ್ ರೆಮಿಡಿ, ಜಸ್ಟ್ ಅ ಸನ್ಸ್ಕ್ರೀನ್ ಲೋಷನ್ ಆ್ಯಂಡ್ ಜಸ್ಟ್ ಡ್ರಿಂಕ್ ಲಾಟ್ ಆಫ್ ವಾಟರ್ ಆ್ಯಂಡ್ ಜ್ಯೂಸ್ ಸೊ ಯು ಕ್ಯಾನ್ ಮೇಂಟೈನ್ ಯುವರ್ ಸ್ಕಿನ್ ಆ್ಯಂಡ್ ಯು ಕ್ಯಾನ್ ಬಿ ಹೆಲ್ದಿ ಆ್ಯಂಡ್ ಯು ಕ್ಯಾನ್ ಲುಕ್ ಗ್ಲೋಯಿ. ನೋಡಿದ್ರಲ್ಲ, ಬೇಸಿಗೆಯಲ್ಲಿ ಚರ್ಮ ಹಾಗೂ ಕೂದಲಿನ ರಕ್ಷಣೆ ಎಷ್ಟು ಮುಖ್ಯ ಅಂತ. ನೀವು ಕೂಡ ನಿಮ್ಮ ಚರ್ಮ ಹಾಗೂ ಕೂದಲಿನ ರಕ್ಷಣೆಗೆ ಇವರು ಕೊಟ್ಟ ಬ್ಯೂಟಿ ಟಿಪ್ಸ್ ಅನ್ನ ಪಾಲಿಸಿ ರಕ್ಷಣೆ ಮಾಡಿಕೊಂಡು ನಿಮ್ಮ ಸೌಂದರ್ಯವನ್ನ ವೃದ್ಧಿಸಿಕೊಳ್ಳಿ.